ಓಕೆ. ಈಗ ಜನಸಂಖ್ಯೆ ಆಧಾರದಲ್ಲಿ ಎಷ್ಟು ಪೊಲೀಸರು ಬೇಕಾಗ್ತಾರೆ ಒಂದು ಡಿವಿಷನ್‌ಗೆ ಅಂತ ಉದಾಹರಣೆ ಕೊಟ್ಟು ಹೇಳ್ಬೋದಾ? ನೋಡಿ, ಒಂದು ಪೊಲೀಸ್ ಠಾಣೆಯಲ್ಲಿ ಈಗ ನಮ್ಮ ಸ್ಟ್ರೆಂತು ಮ್ಯಾಕ್ಸಿಮಮ್ ಸ್ಟ್ರೆಂತು 45 ಜನ ಹೆಡ್ ಕಾನ್ಸ್ಟೇಬಲ್ಸ್ಗಳು. ಮ್ಯಾಕ್ಸಿಮಮ್. ಈಗ 45ರಿಂದ 55ರವರೆಗೂ ಎ ಗ್ರೇಡ್ ಪೊಲೀಸ್ ಸ್ಟೇಷನ್ಸ್ ಅಂತ ಇದ್ದಾವೆ. ಅದರಲ್ಲೆಲ್ಲ ಅಷ್ಟು ಹೆಡ್ ಕಾನ್ಸ್ಟೇಬಲ್ಸ್ ಇರ್ತಾರೆ. 70ರಿಂದ 90 ಜನದವರೆಗೂ ಕಾನ್ಸ್ಟೇಬಲ್ಸ್ ಇರ್ತಾರೆ. ಅದಾದಮೇಲೆ WPCಗಳು, ಅದರ ಮಧ್ಯದಲ್ಲಿ ಬೇರೆ ಬೇರೆ ASIಗಳು ಒಂದು 10 ಜನ ಇರ್ತಾರೆ, ಪ್ರಮೋಷನ್ ಆದಂಥವರು. ಹೀಗೆ ಆಮೇಲೆ ಹೆಣ್ಮಕ್ಳುಗಳು ಒಂದಷ್ಟು ಜನ, ಆಮೇಲೆ WPSI ಬೇಕು ಅಂದರೆ ಏರಿಯಾದಲ್ಲಿ ಎಲ್ಲಿ ಬೇಕು ಅನ್ನುವಂಥದ್ದು. ಈಗ ಆ ಪೋಸ್ಟಿಂಗ್ಗಳು ಈಗೇನು ಹೆಣ್ಮಕ್ಳು ಗಂಡು ಮಕ್ಳು ಅಂತಿಲ್ಲ, ಎಲ್ಲಿ ಅವ್ರು ಹೋಗ್ತಾರೋ ಅಲ್ಲಿಗೆ ಪೋಸ್ಟಿಂಗ್ ಕೊಡ್ತಕ್ಕಂಥದ್ದು ಇರ್ತದೆ. ಆ ಕಾರಣಕ್ಕೆ ಮಿನಿಮಮ್ ಈ ಒಂದು ಪೊಲೀಸ್ ಠಾಣೆಯಲ್ಲಿ ಬೆಂಗಳೂರಿನಲ್ಲಿ ಈಗ ಮಿನಿಮಮ್ 100 ಜನ, 100ರಿಂದ 125 ಜನ ಬೇಕೇ ಬೇಕು. ಇಲ್ಲಾಂದರೆ ಯಾವುದೇ ಬಂದೋಬಸ್ತ್ ಕೆಲಸಗಳು ನಾವು ಮಾಡೋಕ್ಕಾಗೋದಿಲ್ಲ. ಅದರ ಹಲವಾರು ಕೆಲಸಗಳಿರ್ತವೆ ಪೊಲೀಸ್ ಠಾಣೆಯಲ್ಲಿ. ಸಮ್ಮನ್ ಸರ್ವ್ ಮಾಡಬೇಕು, ವಾರೆಂಟ್ ಸರ್ವ್ ಮಾಡಬೇಕು, ಆರೋಪಿಗಳನ್ನ ಹಿಡ್ಕೊಬರ್ಬೇಕು, ಮಿಸ್ಸಿಂಗ್ ಆದವ್ರನ್ನ ಹುಡ್ಕೊಂಡು ಬರಬೇಕು, ತಪ್ಪಿಸ್ಕೊಂಡೋದಂಥ ಮನೆಯಿಂದ ತಪ್ಪಿಸ್ಕೊಂಡೋದ ಅಪ್ಪ ಅಮ್ಮದಿರು ಎಲ್ಲರೂ ತಪ್ಪಿಸ್ಕೊಬಿಡ್ತಾರೆ, ಅವ್ರನ್ನ ಹಿಡ್ಕೊಂಡು ಬರಬೇಕು. ಆಮೇಲೆ ಬಂದೋಬಸ್ತ್ ಡ್ಯೂಟಿಗಳಿಗೆ ಹೋಗ್ಬೇಕು, ಕೋರ್ಟ್ಗಳಿಗೆ ಹೋಗಬೇಕು, ಜೈಲಿಗೆ ಹೋಗಬೇಕು. ನಾನಾ ಕೆಲಸಗಳು ಪೊಲೀಸ್ ಠಾಣೆಗಳಲ್ಲಿ ತುಂಬ ಕೆಲಸಗಳಿರ್ತವೆ. ಅಪಾರ್ಟ್ ಫ್ರಮ್ ದಿಸ್ ಬೇರೆ ಬೇರೆ ಇನ್ಫಾರ್ಮೇಷನ್ ಕಳಿಸ್ಕೊಟ್ಟಿರ್ತೀವಿ, ಅವ್ರು ಅಲ್ಲೇ ಇದ್ದುಬಿಡ್ತಾರೆ. ಅದಾದಮೇಲೆ ಸರ್ಕ್ಯುಲೇಷನ್ಸ್ಗಳು ಕಳಿಸ್ಕೊಟ್ಟಿರ್ತೀವಿ. ಯಾರ್ದಾದ್ರೂ ಭಾಳ ಇಂಪಾರ್ಟೆಂಟ್ ಏನಾದರೂ ಸರ್ಕ್ಯುಲೇಷನ್ಗಳಿಗೆ ಹೋಗಬೇಕು ಅಂದರೆ ಸರ್ಕ್ಯುಲೇಷನ್ಗೆ ಹೋಗ್ತಾರೆ. ಅದ್ರ ಮೇಲೆ ಟಪಾಲ್ಗಳಿರ್ತದೆ. ಹೀಗೆ ಹಲವಾರು ಡ್ಯೂಟಿಗಳು ಪೊಲೀಸ್ ಠಾಣೆಯಲ್ಲಿ. ಅದ್ರ ಮಧ್ಯೆ ಇನ್ವೆಸ್ಟಿಗೇಷನ್ ಒಂದು ಟೀಮ್ ಇರುತ್ತೆ. ಎಷ್ಟು ವ್ಯಾಪ್ತಿಗೆ ಒಂದು ಪೊಲೀಸ್ ಸ್ಟೇಷನ್ ಸರ್? ಬೆಂಗಳೂರು ನಗರದಲ್ಲಿ ನೋಡಿ, ಈಗ ಏನಿದೆಯಲ್ಲ ವ್ಯಾಪ್ತಿ, ಒಂದು ಮ್ಯಾಕ್ಸಿಮಮ್ ಅಂದರೆ 2-3 ಕಿಲೋಮೀಟ್ರ್ ವ್ಯಾಪ್ತಿ ನನ್ನ ಲೆಕ್ಕದಲ್ಲಿ ಇದೆ. ಈಗ 1-1.5 ಕಿಲೋಮೀಟ್ರಿಗೆ ಬಂದ್ಬಿಟ್ಟಿದೆ. ವ್ಯಾಪ್ತಿ ಎಲ್ಲ ಕಮ್ಮಿ ಮಾಡಿದ್ದಾರೆ. ಯಾಕೆಂತಂದರೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಈಗ ಟೋಟಲಿ 115-116 ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಸ್ಗಳು ಬೆಂಗಳೂರು ಸಿಟಿನಲ್ಲಿದ್ದಾವೆ. ಪೊಲೀಸ್ ಸ್ಟೇಷನಲ್ಲಿ ಎಷ್ಟು ಜನ ಇದ್ದೀವಿ ಅನ್ನುವಂಥದ್ದು ಇಂಪಾರ್ಟೆಂಟು ನನಗನ್ಸಲ್ಲ. ಪೊಲೀಸ್ ಸ್ಟೇಷನಲ್ಲಿ ಎಷ್ಟು ಜನನ ನಾನು ಇಟ್ಕೊಂಡು ಎಷ್ಟು ಚೆನ್ನಾಗಿ ಅವ್ರ ಹತ್ರ ಕೆಲಸ ಮಾಡಿಸ್ತಾ ಇದ್ದೀನಿ, ನಾನೆಷ್ಟು ಚೆನ್ನಾಗಿ ಭಾಳ ಎಷ್ಟು ಇದಾಗಿ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡು ಇರ್ತಕ್ಕಂಥ ಕ್ರಿಮಿನಲ್ಗಳಿಗೆ ಅವ್ರ ಜೊತೆ ಹೆಂಗೆ ಆಟ ಆಡ್ತೀನಿ, ಗೇಮ್ ಮಾಡ್ತೀನಿ, ಅವನ್ನೆಷ್ಟು ಭಯದಲ್ಲಿಟ್ಟಿದ್ದೀನಿ ಅಂತ ಅನ್ನುವಂಥದ್ರ ಮೇಲಷ್ಟೇ ಆ ಪೊಲೀಸ್ ಸ್ಟೇಷನ್ ಜೂರಿಸ್ಡಿಕ್ಷನ್ನು ಯಾವತ್ತೂ ರನ್ ಆಗುವಂಥದ್ದು. ಅವ್ರ ತಲೆಗೆ ಬಂದ್ಬಿಡ್ತದೆ, ಅವನ ಹತ್ರ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬಿಟ್ರಪ್ಪ ರಾಮಾಯಣ ಅವ್ನ ಕೈ ಸಿಗಾಕೊಂಡ್ರೆ ಅಷ್ಟೇ, ಆಮೇಲೆ ರಾಮಾಯಣ ಬೇಡ ಪಕ್ಕದ ರೋಡ್ಗೆ ಹೋಗ್ಬಿಡ್ತಾರೆ ಅವರು. ಇದು ಈ ಮೊದಲು ನಡೀತಾ ಇತ್ತು, ಈಗಲೂ ನಡೀತದೆ, ಮುಂದೆನೂ ನಡೀತದೆ. ಅಂದರೆ ತುಂಬ ಚೆನ್ನಾಗಿ ಯಾರು ಈ ಕ್ರೈಮ್ ನಡೆಸ್ತಕ್ಕಂಥ, ಅಪರಾಧ ನಡೆಸ್ತಕ್ಕಂಥವ್ರು, ಅಪರಾಧ ಮಾಡುವಂಥವ್ರು, ಅಪರಾಧನೇ ಪ್ರವೃತ್ತಿ ಅಂತ ಮಾಡ್ಕೊಬಿಟ್ಟಿರ್ತಕ್ಕಂಥವ್ರು, ಪಿಕ್ ಪಾಕೆಟ್ಗಳೇ ಜೀವನ ಅನ್ನುವಂಥವ್ರು, ಮೋಸನೇ ಜೀವನ ಅಂದ್ಕೊಂಡಿರ್ತಕ್ಕಂಥವ್ರು, ಆಮೇಲೆ ರೌಡಿಸಮ್ಮೇ ಜೀವನ ಅನ್ನುವಂಥ ಅವ್ರಿಗೂ ಅವ್ನು ನಮ್ಮ ಪಲ್ಸ್ ನೋಡ್ತಾರೆ. ಯಾರು ಪೊಲೀಸ್ ಇನ್ಸ್ಪೆಕ್ಟ್ರ್ ಬಂದು ಪೊಲೀಸ್ ಠಾಣೆಯಲ್ಲಿ ಕೂತ್ಕೊಂಡಿದ್ದಾನೆ, ಅವನಿಗೆ ಏನೋ ಹೆಂಗೋ ಮೀಟ್ರು ಒಂದು ಅಂತಾರೆ ಅವರೆಲ್ಲ. ಅಂದರೆ ಏನು ಈ ಮನುಷ್ಯ ಕಾಂಪ್ರಮೈಸ್ ಆಗ್ತಾನಾ, ಯಾತಕ್ಕಾದ್ರೂ ನಮ್ಮ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳುವಷ್ಟು ಇದೆಯಾ, ಮಾಡ್ಕೋಬೋದಾ, ಇಲ್ಲ ಯಾರು ಮುಖಾಂತರ ಮಾಡ್ಕೋಬೋದು, ಯಾವ ಚೋಟ ಮೋಟ ಲೀಡರ್ಗಳು ಯಾರೋ ಇದ್ದಾರಲ್ಲ ಅವರೆಲ್ಲ MLAಗಳ ಹತ್ತಿರ ಇರ್ತಾರೆ, ಕೆಲವು ಸಲ ಅವ್ರ ಮುಖಾಂತರ ಹೋದರೆ ನಾವೆಲ್ಲ ಪ್ಯಾಕೆಟ್ ಮಾಡ್ಕೋಬೋದಾ, ಇದನ್ನೆಲ್ಲ ಸ್ಟಡಿ ಮಾಡ್ಕೊಂಡು ಬರ್ತಾರೆ. ಆವಾಗ ಇದನ್ನೆಲ್ಲ ನೋಡಿ ಅವರು ಅದರ ಮೇಲೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಏರಿಯಾಗಳಲ್ಲಿ ಕಲೆಕ್ಷನ್ನು ಸಿಕ್ಕಾಬಟ್ಟೆ, ಒಂದು ಹಬ್ಬಕ್ಕೆ 6 ತಿಂಗಳು ಮಿನಿಮಮ್ 3 ತಿಂಗಳು ಮಾಡ್ತಾರೆ ಕಲೆಕ್ಷನ್ಗಳು. ಎಲ್ಲ ಚೋಟಗಳು ಬಡ್ಡಿಂಗ್ಗಳು ಎಲ್ಲ ರೆಡಿ ಆಗ್ತಾ ಇರ್ತಾರೆ ಸೊಸೈಟಿನಲ್ಲಿ. 16-18 ವರ್ಷ. ಈ ಕ್ರೈಮ್ ಸರ್ಕಲ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಾನು ಇವಾಗ ಇದನ್ನು ಹಿಂಗೆ ಅರ್ಥ ಮಾಡ್ಕೋಬೋದಾ, ಎಲ್ಲಿ ಕ್ರೈಮ್ ಜಾಸ್ತಿ ಆಗ್ತಿದೆಯೋ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿರೋ ದಕ್ಷತೆ ಕಮ್ಮಿ ಅಂತ ಅನ್ಕೋಬಹುದಾ ನಾನು? ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ, ಜನ ಏನು ಅಂದ್ಕೊಳ್ತಾರೆ ಅಂದರೆ ಉಪ್ಪಾರಪೇಟೆಯಲ್ಲಿ ಭಾಳ ಕ್ರೈಮ್ ಆಗ್ಬಿಡ್ಬೋದು ಅಂದ್ಕೊಳ್ತಾರೆ, ಮಾರ್ಕೆಟಲ್ಲಿ ಕ್ರೈಮ್ ಆಗ್ಬಿಡ್ಬೋದು ಅಂದ್ಕೊಳ್ತಾರೆ, ಆಮೇಲೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಆಗ್ಬಿಡ್ಬೋದು ಅಂತಾರೆ. ಖಂಡಿತವಾಗ್ಲೂ ಅಲ್ಲಿ ಅಪರಾಧಗಳು ಕಮ್ಮಿ ಆಗೋದೇ ಇಲ್ಲ. ಜನ ಮಾತ್ರ ಬ್ಯುಸಿ ಇರ್ತಾರೆ ಅಷ್ಟೇ. ಅವ್ರು ಬರ್ತಾರೆ, ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ಅಪರಾಧಗಳು, ಕ್ರೈಮ್ಗಳು ಎಲ್ಲಿ ಜಾಸ್ತಿ ನಡೀತವೆ ಅಂತಂದರೆ ಎಲ್ಲಿ ರೆಸಿಡೆನ್ಷಿಯಲ್ ಲೊಕಾಲಿಟಿ ಇರ್ತದೆ ನೋಡಿ, ಪ್ಯೂರ್ಲಿ ರೆಸಿಡೆನ್ಷಿಯಲ್ ಏರಿಯಾಗಳು, ಅಲ್ಲಿ ಮನೆಗಳು ಹೌಸ್ ಬ್ರೇಕಿಂಗ್ ಥೆಫ್ಟ್ ನಡೀತವೆ, ಭಾಳ ಅತ್ಯಂತ ಜಾಸ್ತಿ ಥೆಫ್ಟ್ಗಳು ನಡೀತವೆ, ತಲೆನೋವು ಅಪರಾಧಗಳು. ಆಮೇಲೆ ಅಲ್ಲೇ ಸಹ ವಿಸಿನಿಟಿಗಳಲ್ಲಿ ಯಾವ್ದಾದ್ರು ಸ್ಲಮ್ಗಳಿರ್ತವೆ, ಮರ್ಡರ್ಗಳಾಗ್ತಾ ಇರ್ತವೆ. ಮೂರನೇದು, ಅಲ್ಲೇ ತುಂಬ ಜನ ಇವರು ರೌಡಿಗಳು ಯಾರು ಬದುಕೊಂಡಿರ್ತಕ್ಕಂಥವ್ರು, ಅವರು ಇಂಡಿ ಇಪ್ಪೆ ಮಾಡ್ತಾ ಇರ್ತಾರೆ ಆ ಜಾಗಗಳಲ್ಲಿ. ಆಮೇಲೆ ಅತ್ಯಂತ ಜಾಸ್ತಿ ಪೊಲೀಸ್ ಠಾಣೆಗೆ ಬರ್ತಕ್ಕಂಥ
ತುಂಬ ಕೇಸ್ಗಳು ಯಾವುದಾದ್ರು ಪೊಲೀಸ್ ಠಾಣೆಗೆ ಅಂದರೆ ಮ್ಯಾಟ್ರಿಮೋನಿಯಲ್ ಇಶ್ಯೂಗಳು ಬರ್ತವೆ. ಹ್ಮ್. ನಂಬರ್ 1 ಯಾವುದೇ ಪೊಲೀಸ್ ಠಾಣೆಗಳಿಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆವ್ರೇಜ್ ನೋಡಿದ್ರೆ ಮ್ಯಾಟ್ರಿಮೋನಿಯಲ್ ಇಶ್ಯೂಗಳು, ಗಂಡ ಹೆಂಡ್ತಿರ ಜಗಳಗಳು, ಇಲ್ಲ ಈ ಅಕ್ಕಪಕ್ಕ ಹೊಡೆದಾಡ್ಕೊಂಡಿರುವಂಥವು, ಇಲ್ಲ ಅಂದರೆ ಹುಡುಗಿ ಓಡೋಗಿರೋದು, ಇಲ್ಲ ಹುಡುಗ ಓಡೋಗಿರೋದು, ಮಕ್ಕಳು ಓಡೋಗಿರೋದು, ತಂದೆ ತಾಯಿಗಳು ಓಡಾಗಿರೋದು, ಆ ಒಂದು ಮೊದಲನೇ ಪ್ರಿಯಾರಿಟಿಲಿರುತ್ತೆ. Missing cases. ಅದಾದಮೇಲೆ ಮಿಸ್ಸಿಂಗ್ ಕೇಸ್ಗಳು, ಇಷ್ಟೆಲ್ಲ ನಾವು ಭಾಳ ಬೇಗ ಅತ್ಯಂತ ಜಾಗರೂಕವಾಗಿ ಮಾಡ್ತಕ್ಕಂಥ ಅಪರಾಧಗಳು, ಆ ಕೇಸ್ಗಳು ಭಾಳ ಇಮಿಡಿಯೇಟಾಗಿ ನಾವು ಪತ್ತೆ ಮಾಡಬೇಕು. ಇಮಿಡಿಯೇಟಾಗಿ ಕೇಸ್ ರಿಜಿಸ್ಟರ್ ಮಾಡಿಸ್ಬೇಕು. ಎಲ್ಲೋ ಬಂದಿದ್ದಾರೆ, ಹುಡ್ಕೊಬರೋಗ ಎಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಎಷ್ಟು ವಯಸ್ಸು, ಪಕ್ಕದವ್ನು ಇದಾನ ನೋಡು, ಅವ್ರ ಮನೇಲಿ ಇದಾನ, ಇದೆಲ್ಲ ಹೇಳ್ತೀವಲ್ಲ ನಾವು.